ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು. ಪ್ರಿಯ ದೇವಜನ, ನೀವು ಏನನ್ನ ಮಾಡುತ್ತಾ ಇದ್ದೀರೋ ಅದನ್ನ ಶ್ರದ್ಧೆಯಿಂದ, ಬಹಳಷ್ಟು ನಂಬಿಗಸ್ತಿಕೆಯಿಂದ ಅದರ ಮೇಲೆ ನಿಮ್ಮ ಎಲ್ಲ ಎಫರ್ಟ್ ಅನ್ನ ಅಥವಾ ಪ್ರಯಾಸವನ್ನ ಅದರ ಮೇಲೆ ಹಾಕುವಾಗ ದೇವರು ನಿಮ್ಮ ಎಫರ್ಟ್ ಅನ್ನ, ನಿಮ್ಮ ನಂಬಿಗಸ್ತಿಕೆಯನ್ನ, ನಿಮ್ಮ ಎಲ್ಲವುಗಳನ್ನ ನೋಡುವಾತನಾಗಿ, ಅದು ಯಾವುದೇ ಕೆಲಸವಾಗಲಿ, ಈ ಲೋಕದ ರೀತಿಯಲ್ಲಿ ಯಾವುದೋ ಒಂದು ಚಿಕ್ಕ ಕೆಲಸ ಮಾಡ್ತಾ ಇದ್ದೀರಾ, ಯಾವುದೊಂದು ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಚಿಕ್ಕ ಕೆಲಸವನ್ನ, ಅಥವಾ ದೇವರ ಸೇವೆಯ ವಿಚಾರದಲ್ಲಿ ಯಾವುದೋ ಒಂದು ಹೆಲ್ಪಿಂಗ್ ಆಗಿದ್ದೀರಾ ಯಾವುದೋ ಸೇವಕರಿಗೆ, ಪರವಾಗಿಲ್ಲ, ದೇವರು ನಿಮ್ಮನ್ನ ಮೇಲೆ ಎತ್ತುವಾತನಾಗಿದ್ದ. ಪ್ರಿಯರೇ, ಯಾವುದೇ ಮನುಷ್ಯನು ನಿಮ್ಮನ್ನ ಮೇಲೆ ಎತ್ತಲಿಕ್ಕೆ ಸಾಧ್ಯ ಇಲ್ಲವೇ ಇಲ್ಲ. ದೇವರು ಮಾತ್ರ ನಿಮ್ಮನ್ನ ಮೇಲೆ ಎತ್ತುವಾತನಾಗಿದ್ದಾನೆ, ಉನ್ನತಕ್ಕೆ ನಡೆಸಿಕೊಂಡು ಹೋಗುವಾತನಾಗಿದ್ದಾನೆ. ಒಂದು ಹಂತದಿಂದ ಇನ್ನೊಂದು ಹಂತಕ್ಕೆ, ನಂಬಿಗಸ್ತಿಕೆಯಿಂದ ಇನ್ನೂ ನಂಬಿಗಸ್ತಿಕೆಗೆ, ಇನ್ನೂ ನಂಬಿಗಸ್ತಿಕೆಯಿಂದ ಇನ್ನು ಮೇಲಕ್ಕೆ ನಿಮ್ಮನ್ನ ಆತ್ಮೀಕವಾದ ಮಟ್ಟದಲ್ಲಿ ತೆಗೆದುಕೊಂಡು ಹೋಗುವಾತನಾಗಿದ್ದಾನೆ. ನಿಮ್ಮನ್ನ ಆತ್ಮೀಕವಾದ ಮಟ್ಟದಲ್ಲಿ ಮೇಲಕ್ಕೆ ತೆಗೆದುಕೊಂಡು ಹೋಗುವುದೇ ದೇವರ ಆಶೀರ್ವಾದವಾಗಿದೆ, ದೇವರ ಒಂದು ವಿಶೇಷವಾದ ಸಂಗತಿಯಾಗಿದೆ ನಿಮ್ಮ ಜೀವಿತದಲ್ಲಿ. ಇದುವರೆಗೂ ನೀವು ಏನನ್ನೇ ಮಾಡಿದರೂ ಕೂಡ ದೇವರೇ, ಅನೇಕರು ಈ ರೀತಿ ನೀವು ಹೇಳ್ತಾ ಇದ್ದೀರಾ, ದೇವರೇ ಇದನ್ನ ಚಿಕ್ಕ ಕೆಲಸ, ಸ್ವಲ್ಪ ಸಂಬಳ ಇದೆ, ನಾನು ಇದನ್ನು ಮಾಡ್ತಾ ಇದ್ದೀನಿ, ದೇವರೇ ಇದರಿಂದ ನನಗೆ ಮೇಲೆ ಎತ್ತು ಸ್ವಾಮಿ, ಅಥವಾ ಪ್ರಮೋಷನ್ ಮಾಡು ಸ್ವಾಮಿ, ಅಥವಾ ಸಂಬಳ ಜಾಸ್ತಿ ಆಗ್ಲಿ ದೇವರೇ ಎಂಬುದಾಗಿ ನೀವು ಅನೇಕರು ಕೊರಗುತ್ತಾ ಇದ್ದೀರಾ, ಪ್ರಾರ್ಥಿಸ್ತಾ ಇದ್ದೀರಾ, ದೇವರಲ್ಲಿ ಬೇಡಿಕೊಳ್ತಾ ಇದ್ದೀರಾ. ದೇವರು ನಿಮ್ಮ ಪ್ರಾರ್ಥನೆಯನ್ನ ಕೇಳಿದ್ದಾನೆ. ಈಗಾಗಲೇ ನಾನು ಕೇಳುವವನಾಗಿದ್ದಾನೆ ಎಂಬುದಾಗಿ ಹೇಳ್ತಾ ಇಲ್ಲ, ಕೇಳಿಸ್ಕೊಳ್ತಾನೆ ಎಂಬುದಾಗಿ ಹೇಳ್ತಾ ಇಲ್ಲ. ಈಗಾಗಲೇ ಈ ರೀತಿ ನೀವು ಯಾರ್ಯಾರು ಪ್ರಾರ್ಥನೆಯನ್ನ ಮಾಡಿದ್ದೀರೋ ಪ್ರಿಯರೇ, ಎಲ್ಲ ನಿಮ್ಮ ಪ್ರಾರ್ಥನೆಗಳನ್ನ ಈಗಾಗಲೇ ಕೇಳಿಸಿಕೊಂಡಿದ್ದಾನೆ. ಆತನ ಕಿವಿಗಳು ನೀವು ಮಾತನಾಡುವಾಗ ತೆರೆಯಲ್ಪಟ್ಟಿವೆ. ಯಾಕಂದರೆ ನೀವು ಆತನ ದೃಷ್ಟಿಯಲ್ಲಿ ನೀತಿವಂತರಾಗಿದ್ದೀರಾ. ಯೇಸು ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟಂತಹ ಪ್ರತಿಯೊಬ್ಬರೂ ಪ್ರಿಯ ಸ್ನೇಹಿತರೆ ನೀತಿವಂತರಾಗಿದ್ದ. ನೀವು ನೀತಿವಂತರಾಗಲಿಕ್ಕೆ ಏನೋ ಮಾಡಬೇಕಾಗಿಲ್ಲ. ನನ್ನ ನೀತಿವಂತನನ್ನಾಗಿ ಮಾಡು ಎಂಬುದಾಗಿ ಪ್ರಾರ್ಥನೆ ಮಾಡುವ ಅವಶ್ಯಕತೆ ಇಲ್ಲ. ನೀವು ಈಗಾಗಲೇ ನೀತಿವಂತರಾಗಿದ್ದೀರಿ. ಯಾಕಂದರೆ ನೀವು ಯೇಸು ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟವರಾಗಿದ್ದೀರಾ, ಶುದ್ಧಿಯಾಗಿದ್ದೀರಾ. ಆತನೇ ನಿಮ್ಮನ್ನ ಶುದ್ಧೀಕಾರ ಮಾಡಿದನು, ಶುದ್ಧೀಕರಿಸಿದ್ದಾನೆ. ಆಗಿರುವಾಗ ನಿಮ್ಮನ್ನ ಅನೀತಿವಂತರು ಅಂತ ಹೇಳಲಿಕ್ಕೆ ಯಾರಿಗೂ ಅಧಿಕಾರವಿಲ್ಲ. ನೀವು ಏನನ್ನ ಚಿಕ್ಕದಾಗಿ ಮಾಡ್ತಾ ಇದ್ದೀರೋ ಅದನ್ನು ನಂಬಿಗಸ್ತಿಕೆಯಿಂದ ಮಾಡಲಿ ಪ್ರಿಯರೇ. ದೇವರು ನಿಮ್ಮನ್ನ, ಒಂದು ದಿನ ಬರ್ತದೆ ನಿಮ್ಮ ಜೀವಿತದಲ್ಲಿ, ಆ ದಿನ ಮೇಲಕ್ಕೆ ಎತ್ತುವಾತನಾಗಿದ್ದಾನೆ. ದೇವರ ತ್ರಾಣ ಉಳ್ಳ ಹಸ್ತದ ಕೆಳಗೆ ನಿಮ್ಮನ್ನು ನೀವು ತಗ್ಗಿಸಿಕೊಳ್ಳ್ರಿ, ಆಗಲಾತನು ತಕ್ಕ ಕಾಲದಲ್ಲಿ ನಿಮಗೆ ಮೇಲಕ್ಕೆ ತರುವನು ಎಂಬುದಾಗಿ ದೇವರ ವಾಕ್ಯ ಕ್ಲಿಯರ್ ಆಗಿ ಹೇಳ್ತದೆ ಪ್ರಿಯರೇ. ನಾವಿಲ್ಲಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಲೂಕನ ಬರೆದ ಸುವಾರ್ತೆ 16ನೇ ಅಧ್ಯಾಯ 10ನೇ ವಚನ ಹೇಳ್ತದೆ, ಸ್ವಲ್ಪವಾದದ್ದರಲ್ಲಿ ನಂಬಿಗಸ್ತನಾದವನು ಬಹಳವಾದದ್ದರಲ್ಲಿಯೂ ನಂಬಿಗಸ್ತನಾಗಿರುವನು. ದೇವರು ನಿನ್ನ ವಶಕ್ಕೆ ಈಗ ಏನನ್ನ ಕೊಟ್ಟಿದ್ದ? ನಿಮ್ಮ ಕುಟುಂಬವು, ಅನೇಕರನ್ನು ಸಾಕಿ ಸಲುತ್ತಾ ಇದ್ದೀರಾ, ಸೇವೆ ಚಿಕ್ಕದಾಗಿ ಏನೋ ಒಂದು ಸೇವೆಯನ್ನು ಸ್ಟಾರ್ಟ್ ಮಾಡಿದ್ದೀರಾ, ಲೋಕದ ರೀತಿಯಲ್ಲಿ ಏನೋ ಒಂದು ಸಣ್ಣ ಕೆಲಸವನ್ನು ಮಾಡ್ತಾ ಇದ್ದೀರಾ, ಅಥವಾ ಒಂದು ಬಿಸ್ನೆಸ್ ಅನ್ನ ಮಾಡ್ತಾ ಇದ್ದೀರಾ, ಅಥವಾ ನಾನು ಏನ್ ಮಾಡ್ಬೇಕೆಂಬುದಾಗಿ ನಿಮ್ಮನ್ನು ನೀವು ಕೇಳ್ಕೊಳ್ತಾ ಇದ್ದೀರಾ, ದೇವರ ಹತ್ರ ಪ್ರಾರ್ಥಿಸ್ತಾ ಇದ್ದೀರಾ. ಪ್ರಿಯ ದೇವರ ಮಗುವೆ, ದೇವರ ಮಗನೇ, ದೇವರ ಮಗಳೇ, ದೇವರು ನಿಮಗೆ ಹೇಳ್ತಾ ಇದ್ದಾನೆ, ನೀವು ಏನನ್ನ ಮಾಡ್ತಾ ಇದ್ದೀರೋ ಅದನ್ನ ನಂಬಿಗಸ್ತಿಕೆಯಿಂದ, ಸ್ವಲ್ಪನೇ ಅದು ಚಿಕ್ಕದು ಆದ್ರೆ ನಂಬಿಗಸ್ತಿಕೆಯಿಂದ, ಅಥವಾ ದೇವರು ನಾನು ಏನ್ ಮಾಡ್ತಾ ಇದ್ದೀನೋ ಅದನ್ನ ದೇವರು ನೋಡುತ್ತಾ ಇದ್ದಾನೆ, ದೇವರು ಗಮನಿಸ್ತಾ ಇದ್ದಾನೆ. ಒಂದು ಕ್ಷಣವೂ ಕೂಡ ಆತನು ಕಣ್ಣು ಮುಚ್ಚಿ ಕೂತುಕೊಳ್ಳುವುದಿಲ್ಲ ಪ್ರಿಯರೇ. ಪ್ರತಿ ಕ್ಷಣ ಪ್ರತಿಯೊಬ್ಬೊಬ್ಬ ವ್ಯಕ್ತಿಗಳು ಏನು ಮಾಡ್ತಾರೆ ಎಂಬುದಾಗಿ ಆತನು ನೋಡುತ್ತಾ ಇದ್ದಾನೆ. ಅದೇ ರೀತಿ ನಿಮ್ಮನ್ನು ಕೂಡ ಆತನು ಗಮನಿಸ್ತಾ ಇದ್ದಾನೆ, ನಿಮ್ಮನ್ನು ಕೂಡ ಆತನು ನೋಡ್ತಾ ಇದ್ದಾನೆ. ಏನು
ಚಿಕ್ಕದಾಗಿ ಮಾಡ್ತಾ ಇದ್ದೀರೋ ಅದನ್ನು ನಂಬಿಗಸ್ತಿಕೆಯಿಂದ ದೇವರಿಗೋಸ್ಕರ ಎಂಬುದಾಗಿ ಮಾಡಿರಿ ಪ್ರಿಯರೇ. ನೀವು ನಿಮ್ಮನ್ನ ದೇವರು ದೊಡ್ಡದರಲ್ಲಿ ಇಡ್ತಾನೆ. ಪ್ರಿಯರೇ, ಬೈಬಲ್ ಹೀಗೆ ಹೇಳ್ತದೆ, ಚಿಕ್ಕದರಲ್ಲೇ ನೀನು ನಂಬಿಗಸ್ತನಾಗಿಲ್ಲ ಅಂತ ಹೇಳಿದ್ರೆ ದೊಡ್ಡದನ್ನ ಹೇಗೆ ಕೊಡ್ತಾರೆ ನಿಮ್ಮ ವಶಕ್ಕೆ? 100 ರೂಪಾಯಿನಲ್ಲಿ ನಾನು ದೇವರು ಕೊಟ್ಟಂತಹ 100 ರೂಪಾಯಿನಲ್ಲಿ ನಾನು ನಂಬಿಗಸ್ತನಲ್ಲ ಅಂತ ಹೇಳೋದಾದ್ರೆ ದೇವರ ದೃಷ್ಟಿಯಲ್ಲಿ ದೇವರು ಹೇಗೆ 1000 ರೂಪಾಯಿನ ನನ್ನ ವಶಕ್ಕೆ ಕೊಡ್ಲಿಕ್ಕೆ ಸಾಧ್ಯ? ನೀವು ಯೋಚನೆ ಮಾಡಿ. ಸಾಧ್ಯವೇ ಇಲ್ಲ. ನಾನು 1000 ರೂಪಾಯಿ 100 ರೂಪಾಯಿನಲ್ಲಿ ನಂಬಿಗಸ್ತನಾಗಿದ್ರೆ ಅಥವಾ ನೀವು 100 ರೂಪಾಯಿನಲ್ಲಿ ನಂಬಿಗಸ್ತರಾಗಿದ್ರೆ ನಿಜವಾಗಲೂ ನಿಶ್ಚಯವಾಗಲೂ ಸತ್ಯವಾಗಿಯೂ ದೇವರು 1000 ರೂಪಾಯಿಯನ್ನ ನಿಮ್ಮ ಕೈ ಕೊಡುವಾತನಾಗಿದ್ದ. ಅದೇ ರೀತಿ ಅದೇ 1000 ರೂಪಾಯಿಯನ್ನ ನಲ್ಲಿ ನೀವು ನಂಬಿಗಸ್ತರಾಗಿರೋದಾದ್ರೆ ಅದನ್ನ ಖರ್ಚು ವೆಚ್ಚ ಲೆಕ್ಕ ಎಲ್ಲವೂ ಕೂಡ ನಂಬಿಗಸ್ತರಾಗಿರೋದಾದ್ರೆ ಸುಳ್ಳು ಹೇಳದೆ ಏನಕ್ಕೆ ಖರ್ಚು ಮಾಡ್ತಿರೋ ಏನಕ್ಕೆ ಇದು ಅದನ್ನೆಲ್ಲವನ್ನ ಕರೆಕ್ಟ್ ಆಗಿ ನೀವು ಮಾಡೋದಾದ್ರೆ 1000 ರೂಪಾಯಿಯನ್ನ ನಂಬಿಗಸ್ತಿಕೆಯನ್ನು ನೋಡಿದ ದೇವರು ನಿಮಗೆ ಕೈ 10,000 ಕೊಡುವ ಆತನಾಗಿದ್ದಾನೆ, ಅಥವಾ 10 ಲಕ್ಷವನ್ನು ಕೊಡುವ ಆತನಾಗಿದ್ದಾನೆ. ನಮ್ಮ ಊರಲ್ಲಿ ಒಬ್ಬ ವ್ಯಕ್ತಿ ಇದ್ದರು. ಆ ವ್ಯಕ್ತಿ ನಾನು ಸಣ್ಣ ಹುಡುಗನಿಂದ ಒಂದು ಚಿಕ್ಕ ಒಂದು ಆಸ್ಪತ್ರೆಯಲ್ಲಿ ಕಸ ಹೊಡೆಯುತ್ತಾ ಇದ್ರು. ಒಂದು ಪಂಚೆ ಉಟ್ಕೊಂಡು ಬಂದು ಒಂದು 10-15 ವರ್ಷ ಮೊದಲು ನಾನು ದೊಡ್ಡನಾದೆ. ಅವಾಗ ನೋಡಿದ್ರೆ ಏನು ಸಂಬಳ ಇಲ್ಲ, 10 ರೂಪಾಯಿ 5 ರೂಪಾಯಿ ಕೊಡ್ತಿದ್ರು ಅಂತ ಆಗಿನ ಕಾಲದಲ್ಲಿ. ಆದ್ರೆ ಸಡನ್ ಆಗಿ ಒಂದೇ ಸರಿ ಅವರಿಗೆ ಎಷ್ಟೋ ತಿಂಗಳಿಗೆ ಸಂಬಳ ಫಿಕ್ಸ್ ಆಯಿತು ಸರ್ಕಾರದಿಂದ. ಈ ಲೋಕದ ಕೆಲಸ ಅದು, ದೇವ್ರು ಗೊತ್ತಿಲ್ಲದೆ ಇರುವಂತ ವ್ಯಕ್ತಿ ಆ ವ್ಯಕ್ತಿ. ಆದ್ರೆ ಅದೇ ರೀತಿ ನೀವು ದೇವರ ಸೇವೆಯನ್ನ ಮಾಡಬೇಕೆಂಬುದಾಗಿ ನಿಮಗೆ ದಾಹ ಇದೆಯಾ, ಕಾತುರ ಇದೆಯಾ, ಆಸೆ ಇದೆಯಾ ಪ್ರಿಯರೇ? ನಿಮ್ಮ ದೇವ ಸೇವಕರ ಅವರಿಗೆ ವಿಧೇಯರಾಗಲಿ. ನೀವು ದೇವರ ಸೇವೆ ಮಾಡಬೇಕೆಂಬುದಾಗಿ ನಿಮಗೆ ಆಸೆ, ಕಾತುರ, ದಾಹ, ಆ ಬೆಂಕಿ ನಿಮ್ಮಲ್ಲಿ ಉರಿಯುತ್ತಾ ಇರೋದಾದ್ರೆ, ದೇವರೇ ನಾನು ನಿನಗೋಸ್ಕರ ಏನನ್ನಾದ್ರೂ ಮಾಡಬೇಕು, ದೇವರಿಗೋಸ್ಕರ ನಾನು ಏನಾದ್ರೂ ಮಾಡ್ಬೇಕೆನ್ನುವಂತ ದಾಹ ನಿಮ್ಮಲ್ಲಿ ಇರೋದಾದ್ರೆ ಪ್ರಿಯರೇ, ನೀವು ಎಲ್ಲಿದ್ದೀರೋ ಅಲ್ಲಿಯೇ ನಂಬಿಗಸ್ತರಾಗಿರ್ರಿ. ನಿಮ್ಮ ಸೇವಕರಿಗೆ, ನಿಮ್ಮ ತಂದೆ ತಾಯಿಗಳಿಗೆ ವಿಧೇಯರಾಗಿರ್ರಿ. ಮೊದಲು ನಿಮ್ಮ ಸೇವಕರಿಗೆ ವಿಧೇಯರಾಗಿರ್ರಿ. ಅವರ ಮೂಲಕವೇ ದೇವರು ಮಾತನಾಡಿ ನಿಮ್ಮನ್ನ ಒಂದು ಸೇವೆಗೆ ನೇಮಿಸುವ ಆತನಾಗಿದ್ದಾನೆ. ಅದೇ ರೀತಿ ಅಪೊಸ್ತಲರ ಕೃತ್ಯಗಳು 13ನೇ ಅಧ್ಯಾಯ ಪೌಲ ಬಾರ್ನಬರನ್ನ ಯಾವ ರೀತಿಯ ಉಪವಾಸ ಪ್ರಾರ್ಥನೆ ಮಾಡಿದಾಗ ದೇವರು ಹೇಳಿದರು, ನಾನು ಪೌಲ ಬಾರ್ನಬರನ್ನ ನೇಮಿಸಿದಂತ ಕರೆದಂತ ಕೆಲಸಕ್ಕೆ ಅವರನ್ನ ಪ್ರತ್ಯೇಕ ಮಾಡ್ರಿ. ನೀವು ನಿಮ್ಮ ಸೇವಕರಿಗೆ ಯಾವಾಗ ವಿಧೇಯರಾಗಿರ್ತೀರೋ, ಅವರ ಅಂಡರಲ್ಲಿ ಇರ್ತೀರೋ, ಅವರ ನಾಯಕತ್ವದಲ್ಲಿ ಇರ್ತೀರೋ, ದೇವರ ಸಮಯ ಬರುವ ತನಕ ನೀವು ಏನನ್ನು ಬೇರೆಯದನ್ನ ಮಾಡದ ಹಾಗೆ ನಂಬಿಗಸ್ತರಾಗಿರ್ತೀರೋ, ಅದು ಕೂಡ ನಂಬಿಗಸ್ತಿಗೆ ದೇವರು ನಂಬಿಗಸ್ತಿಕೆಯನ್ನು ನೋಡುವ ಆತನಾಗಿದ್ದಾನೆ. ಆಗ ದೇವರು 13ನೇ ಅಧ್ಯಾಯ ಅಪೊಸ್ತಲರ ಕೃತ್ಯಗಳು ಯಾವ ರೀತಿ ದೇವರು ಆ ಒಂದು ಆದಿ ಅಪೊಸ್ತಲರ ಹೃದಯದಲ್ಲಿ ಮಾತನಾಡಿದ್ರು, ಪೌಲ ಬಾರ್ನಬರನ್ನ ನಾನು ಕರೆದಂತ ಕೆಲಸಕ್ಕೆ ನೇಮಿಸಿದ ಕೆಲಸಕ್ಕೆ ಪ್ರತ್ಯೇಕಪಡಿಸಿರಿ ಎಂಬುದಾಗಿ ಅವರು ಹೇಳಿದರು. ದೇವರು ಅವರಿಗೆ ಅದೇ ರೀತಿ ನಿಮ್ಮ ಸೇವಕರಿಗೆ ದೇವರು ಮಾತನಾಡಿ, ಇವನನ್ನ ನಾನು ನನ್ನ ಸೇವೆಗೆ ಕರೆದಿದ್ದೇನೆ, ಮಗನ ಇವನನ್ನ ಪ್ರತ್ಯೇಕಪಡಿಸು, ನಾನು ಕರೆದ ಕೆಲಸಕ್ಕಾಗಿ ಎಂಬುದಾಗಿ ಹೇಳುವ ಆತನಾಗಿದ್ದಾನೆ. ಯಾವಾಗ ಅಂದ್ರೆ ನೀವು ಅಲ್ಲಿ ಒಂದು ಹೆಲ್ಪಿಂಗ್ ಮಿನಿಸ್ಟ್ರಿ ಮಾಡ್ತಾ ಇದ್ದೀರಾ, ಒಂದೇನೋ ಸಣ್ಣ ಸೇವೆಯನ್ನ ಮಾಡ್ತಾ ಇದ್ದೀರಾ, ಯಾರಿಗೋ ಸುವಾರ್ತೆ ಸರ್ ಏನೇ ಆಗಿರ್ಲಿ, ನಂಬಿಗಸ್ತಿಕೆಯಿಂದ ಮಾಡ್ರಿ. ಎರಡನೇದು, ದೇವರು ನಿಮ್ಮನ್ನ ಗಮನಿಸ್ತಾ ಇದ್ದಾನೆ, ನೋಡುತ್ತಾ ಇದ್ದಾನೆ ನನ್ನನ್ನೆಂಬುದಾಗಿ ಮಾಡೋದಾದ್ರೆ ತಕ್ಕ ಸಮಯ ಬರ್ತದೆ ಪ್ರಿಯರೇ. ದೇವರು ನಿಮಗಾಗಿ ಒಂದು ದೊಡ್ಡ ಉದ್ದೇಶವನ್ನು ಇಟ್ಟಿದ್ದಾನೆ, ದೊಡ್ಡ ಕಾರ್ಯಗಳನ್ನು ಇಟ್ಟಿದ್ದಾನೆ. ಒಂದು ಕಸ ಹೊಡೆಯುವಂತಹ ವ್ಯಕ್ತಿ 10-15 ವರ್ಷ ಆದ್ರೆ ಇನ್ನೊಂದೇನೋ ಆಗೋದಾದ್ರೆ ನಿಮ್ಮನ್ನ ದೇವರ ರಾಜ್ಯದ ಉನ್ನತವಾಗಿಡುವ ಆತನಾಗಿದ್ದಾನೆ. ನೀವು ನಂಬಿಗಸ್ತರಾಗಿರುವಾಗ ಸ್ವಲ್ಪದಲ್ಲಿ ಏನು ಸಣ್ಣದು ಸ್ವಲ್ಪದನ್ನ ದೇವರು ಕೊಟ್ಟೆ ಪರೀಕ್ಷೆ ಮಾಡೋದು. ಮನುಷ್ಯನಿಗೆ ಸ್ವಲ್ಪವನ್ನ ಕೊಡ್ತಾರೆ, ಬಹಳಷ್ಟನ್ನ ಕೊಟ್ಟು ಪರೀಕ್ಷೆ ಮಾಡೋದಿಲ್ಲ. ಸ್ವಲ್ಪವನ್ನ ಕೊಟ್ಟು ದೇವರು ನೋಡ್ತಾರೆ ನಮ್ಮ ನಂಬಿಗಸ್ತಿಕೆ. ಅದರಲ್ಲಿ ನೀವು ನಂಬಿಗಸ್ತರಾಗಿರೋದಾದ್ರೆ ದೇವರು ದೊಡ್ಡದನ್ನು ನಿಮ್ಮ ವಶಕ್ಕೆ ಕೊಡ್ತಾರೆ. ಹಾಗಿರುವಾಗ ನೀವು ಏನೋ ಸಣ್ಣ ಕೆಲಸವನ್ನ, ಸಣ್ಣ ಒಂದು ವ್ಯಾಪಾರವನ್ನು, ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಿದಿರಾ, ಅದರಲ್ಲಿ ನಂಬಿಗಸ್ತರಾಗಿರಿ. ದೇವರಿಗೆ ಏನನ್ನ ಸಲ್ಲಿಸಬೇಕು ಅದನ್ನ ಸಲ್ಲಿಸಿರಿ. ದೇವರು ನಿಮ್ಮನ್ನ ಉನ್ನತಕ್ಕೆ ನಡೆಸಿಕೊಂಡು ಹೋಗ್ತಾನೆ. ನೀವೇ ನಿಮ್ಮ ಬಗ್ಗೆ ಆಲೋಚನೆ, ಕನಸು ಏನು ಕಟ್ಟಿಕೊಳ್ಳುವುದವಾಗಿ ನೀವು ನಡೆಸ್ಕೊಂಡು ಹೋಗ್ತಾನೆ. ದೇವರು ನಿಮ್ಮನ್ನ ಆಶೀರ್ವಾದ ಮಾಡಿ. ನಾನು ನಿಮಗೋಸ್ಕರ ಪ್ರಾರ್ಥನೆಯಾಗಿದ್ದೇನೆ.
ಪರಿಶುದ್ಧನಾದ ನನ್ನ ಪರಲೋಕದ ತಂದೆಯಾಗಿದೆ. ಹೌದು, ನಾನು ಈ ಚಿಕ್ಕ ಕೆಲಸವನ್ನ ಮಾಡ್ತಾ ಇದ್ದೇನೆ. ದೇವರು ಯಾವಾಗ ನನ್ನನ್ನು ಇದರಿಂದ ಮೇಲೆ ಈ ಬಿಸ್ನೆಸ್ ಅನ್ನು ಯಾವಾಗ ದೇವರು ಆಶೀರ್ವಾದ ಮಾಡೋದು, ಸಣ್ಣ ವ್ಯಾಪಾರ ಸ್ಟಾರ್ಟ್ ಮಾಡಿದ್ದೇನೆ, ದೇವರಿಗೆ ಯಾವಾಗ ಆಶೀರ್ವದಿಸ್ತಾನೆ, ಅಥವಾ ನಾನು ಒಂದು ಸಣ್ಣ ಸೇವೆಯನ್ನು ಮಾಡ್ತಾ ಇದ್ದೇನೆ, ಇದನ್ನು ಯಾವಾಗ ದೇವರು ದೊಡ್ಡದಾಗಿ ಮಾಡ್ತಾನೆ, ಅನೇಕ ಜನಗಳನ್ನು ಯಾವಾಗ ಕೊಡ್ತಾನೆ ಎಂಬುದಾಗಿ ನೀವು ಎದುರು ನೋಡ್ತಾ ಇದ್ದೀರಾ. ಕರೆಕ್ಟ್ ಆಗಿ ಸತ್ಯ ನೀವು ಎದುರು ನೋಡ್ತಾ ಇದ್ದೀರಾ ಅಂತ ಅವರ ಪವಿತ್ರಾತ್ಮದ ಹೃದಯ ನೀನು ಮಾತನಾಡಪ್ಪ ಈ ವಾಕ್ಯಗಳ ಮೂಲಕ. ಪವಿತ್ರಾತ್ಮನೇ, ಸ್ವಲ್ಪದರಲ್ಲಿ ನನ್ನ ಮಗನೇ, ನನ್ನ ಮಗಳೇ, ಸ್ವಲ್ಪ ಏನು ನಿನಗೆ ಕೊಟ್ಟಿದ್ದೇನು ಅದರಲ್ಲಿ ನಂಬಿಗಸ್ತರಾಗಿರಲಿ. ನಾನು ನಿಮಗೆ ದೊಡ್ಡ ಕಾರ್ಯಗಳನ್ನ, ದೊಡ್ಡ ಸಂಗತಿಗಳನ್ನು ನಿಮ್ಮ ಕೈಗೆ ಕೊಡುತ್ತೇನೆ. ದೊಡ್ಡ ಸೇವೆಗಾಗಿ ನಿಮ್ಮನ್ನು ನೇಮಿಸಲ್ಪಡ್ತದೆ. ಪೌಲ ಸೀಲರ ನೀವು ಏನ್ ಮಾಡ್ತಾ ಇದ್ದೀರೋ ನಂಬಿಗಸ್ತತೆಯಿಂದ ಮಾಡಿ. ದೇವರನ್ನ ನೋಡ್ತಾ ಇದ್ದೇನೆ ಎಂಬುದಾಗಿ ಮಾಡುವುದಾಗಿ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಿ ಬಹಳಷ್ಟು ಉನ್ನತ ನಿಮ್ಮನ್ನು ನಡೆಸಿಕೊಂಡು ಹೋಗುವ ಆತನಾಗಿ ಯೇಸು ನಾಮದಲ್ಲಿ ಆಮೆನ್.